ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಟ್ಟ ಕಡೆಗೆ ಸೂತ್ರಧಾರನೇ ಬಾಯಿ ಬಿಟ್ಟ ಶಹಜಾದ್ ಭಟ್ಟಿ ನೆಟ್ವರ್ಕ್ ಅಂತೇಳಿ. ನಿಮಗೆ ಗೊತ್ತು, ಸರಿಯಾಗಿ ಆಗಸ್ಟ್ 15ರ ಆಸುಪಾಸಿನಲ್ಲಿ ಭಾರತ ದೇಶದ 12ರಿಂದ 14 ರಾಜ್ಯಗಳಲ್ಲಿ ಏಕಕಾಲಕ್ಕೆ ಬಾಂಬ್ ಸ್ಫೋಟಗಳನ್ನು ಮಾಡುವಂಥ ವಿಧ್ವಂಸಕ ಕೃತ್ಯಗಳನ್ನು ಎಸಗುವಂಥ ಒಂದು ದೊಡ್ಡದಾದಂಥ ಮೋಡಸ್ ಆಪರಂಡಿಯನ್ನು ವಿಫಲಗೊಳಿಸಲಾಯಿತು. ವಿಫಲಗೊಳಿಸಿದ ಮೇಲೆ ಈ ಶಹಜಾದ್ ಭಟ್ಟಿ ಇದಾನಲ್ಲ, ಈ ಶಹಜಾದ್ ಭಟ್ಟಿ ಎಲ್ಲಿದ್ದಾನೆ ಅಂತ ತಲಾಶೆ ಶುರುವಾಯಿತು. 253 ಜನರನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಂಧಿಸಲಾಗಿದೆ. 100ಕ್ಕೂ ಹೆಚ್ಚು FIRಗಳನ್ನು ಹಾಕಲಾಗಿದೆ. ಇವರ ಬಳಿ ಇದ್ದಂಥ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆದರೆ ಶಹಜಾದ್ ಭಟ್ಟಿ ತಪ್ಪಿಸಿಕೊಂಡಿದ್ದಾನೆ. ಶಹಜಾದ್ ಭಟ್ಟಿ ಈಗ ಒಂದು ವಿಡಿಯೋ ಮಾಡಿ ತನ್ನ ನೆಟ್ವರ್ಕಿನ ಬಗ್ಗೆ ಮಾತಾಡಿದ್ದಾನೆ, ಅಮಿತ್ ಶಾ ಬಗ್ಗೆ ಮಾತಾಡಿದ್ದಾನೆ. शहजाद भट्टी और जितने भी इंडिया की जनता है, ये वीडियो आपने गौर से सुननी है और इसको समझना है. अमित शाह ने एक ट्वीट किया है कि मेरे लिए कि शहजाद भट्टी के हमने कोई तकरीबन 300 के करीब लोग जो हैं कि वो गिरफ्तार किए हैं उसके नेटवर्क के. आपको दिखाया भी ये जा रहा है, मीडिया पे भी यही चलाया जा रहा है, लेकिन हकीकत ये नहीं है. हकीकत आपको मैं बताता हूँ. ये हैं असल में काकरोच पार्टी के लोग, जो कि जंतर मंतर पे आप लोग गए थे. वहाँ पे आपकी तस्वीरें भी बनी थी, आपकी वीडियोस भी बनी थी, आपके फेस इन्होंने वहाँ पे ले लिए थे. आपको लगता है कि आपका मुतालबा वहाँ पूरा हो गया था, आप अपने घरों में सुकून से बैठ गए हैं. ऐसा नहीं है. ये जो आपको अमित शाह और मोदी सरकार जो है कि बता रहे हैं कि दिखा रहे हैं, आप वही समझ रहे हैं, लेकिन ऐसा नहीं है ये चीज़. ನೋಡಿ, ಎಂಥ ವಿಚಿತ್ರ ಅಂದರೆ, ಮೊದಲೇದಾಗಿ ಅಮಿತ್ ಶಾ ಅವರು ಇಷ್ಟೆಲ್ಲ ಕಡೆ ಉಗ್ರ ಕೃತ್ಯಗಳ ತಯಾರಿ, ಅದನ್ನು ವಿಫಲಗೊಳಿಸುವ ತಂತ್ರ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಯಾವತ್ತೂ ಯಾರ ಹೆಸರನ್ನು ಹೇಳಿರಲಿಲ್ಲ. ಇಂಥ ವ್ಯಕ್ತಿ ಮಾಡಿದಂಥ ವಿಧ್ವಂಸಕ ಕೃತ್ಯದ ಪ್ರಯತ್ನ ಅಂತ ಹೇಳಿಲ್ಲ, ವಿಫಲಗೊಂಡದ್ರ ಬಗ್ಗೆ ಹೇಳಿಲ್ಲ. ಈ ಬಾರಿ ಹೇಳಿದ್ದಾರೆ ಅಂದರೆ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ಸಂಚಾಗಿತ್ತು. ಮತ್ತು ಮಾಡಿದ ವ್ಯಕ್ತಿ ಎಂಥ ಅಸಾಧಾರಣವಾದಂಥ ನೆಟ್ವರ್ಕನ್ನು ತಯಾರಿ ಮಾಡಿಕೊಂಡಿದ್ದ ಅನ್ನೋದು ಭಾಳ ಮುಖ್ಯ ಇಲ್ಲಿ. ಈಗ ಆತ ಬಾಯಿ ಬಿಟ್ಟಿದ್ದಾನೆ. ಆತ ಹೇಳ್ತಾನೆ, ಜಂತರ್ ಮಂತರ್ನಲ್ಲಿ ಓಡಾಡ್ತಾ ಇದ್ದಂಥ ವ್ಯಕ್ತಿಗಳು ಯಾರು ಫೇಸ್ ಟ್ರ್ಯಾಕಿಂಗ್ ಮಾಡಿ ಹಿಡಿದು ಹಾಕಿದಿರೋ ಅವರೆಲ್ಲ ಕೂಡ ನಮ್ಮವರು ಅನ್ನೋದು ಈಗ ನಿಮಗೆ ಗೊತ್ತಾಗಿದೆ. ಕೇವಲ ನೀವು ಹಿಡಿದಿರೋದು ಕೇವಲ 300 ಜನ, ಅದೇ ರೀತಿ 3000 ಜನ ನಿಮ್ಮ ಭಾರತ ದೇಶದಲ್ಲಿ ಓಡಾಡ್ತಾ ಇದ್ದಾರೆ, ಏನು ಮಾಡ್ತೀರಿ ನೋಡ್ತೀನಿ ಅಂತ ನಮಗೆ ಧಮಕಿ ಹಾಕಿದ್ದಾನೆ ಈ ಶಹಜಾದ್ ಭಟ್ಟಿ. ಯಾರು ಈತ ಶಹಜಾದ್ ಭಟ್ಟಿ? 2 ವಿಷಯವನ್ನು ಮಾತಾಡಬೇಕು ನಾವೀಗ. ಮೊದಲೇದಾಗಿ ಶಹಜಾದ್ ಭಟ್ಟಿಯ ಮೊಡಸ್ ಆಪರಂಡಿ, ಈತ ನೆಟ್ವರ್ಕ್ ಹೇಗೆ ಮಾಡ್ಕೋತಾ ಇದ್ದಾನೆ. ಎರಡನೇದಾಗಿ ಈ ನೆಟ್ವರ್ಕಿನ ಮೂಲಕ ಜಂತರ್ ಮಂತರ್ನಲ್ಲಿ ತನ್ನ ಜನರನ್ನು ಬಿಟ್ಟಿದ್ದ ಈ ಅಭಿಜಿತ್ ದೀಪ್ಗೆ, ಈ ಸೌರವ್ ಎಲ್ಲರೂ ಸೇರಿ ಈತನ ಮೊಡಸ್ ಆಪರಂಡಿಯ ಭಾಗವಾಗಿದ್ದರು ಅನ್ನೋದು. ನೋಡಿ, 100 ಪಾಪಗಳಾಗುವವರೆಗೂ ಕೃಷ್ಣ ಕಾಯ್ತಾ ಇದ್ದಂತೆ, 100 ಪಾಪಗಳಾಗಲಿ ಅಂತೆ. ಅದೇ ರೀತಿ ಇಷ್ಟು ದಿವಸದ ಸಹನೆಗೆ ಕಟ್ಟೆಯೊಡೆದು ಬಂದು ಈಗ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವಂಥ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಹಾಗಾದರೆ ಶಹಜಾದ್ ಭಟ್ಟಿ ಯಾರು? ಈತ ಒಬ್ಬ ಮೀಡಿಯಾ ಇನ್ಫ್ಲೂಯೆನ್ಸರ್. ಇವತ್ತು ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನೋ ಶಬ್ದ ಎಷ್ಟು ಅಗ್ಗ ಆಗಿಬಿಟ್ಟಿದೆ ಅಂದರೆ, ಕೈಯಲ್ಲಿ ಯಾವ ಮೊಬೈಲ್ ಇದೆ, ಯಾರು ಕಂಡದ್ದನ್ನು ಶೂಟ್ ಮಾಡಿಕೊಂಡು ಯಾವುದೇ ಸಾಮಾಜಿಕ ಜವಾಬ್ದಾರಿ ಇರಲಾರ್ದೆ ತನ್ನ ಇಷ್ಟಕ್ಕೆ ಬಂದ ಹಾಗೆ ತನ್ನ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ಗಳನ್ನು ಮಾಡ್ತಾರೋ ಅವ್ರಿಗೆಲ್ಲ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಲ್ಲಿಗೆ ಶುರು ಮಾಡಿದ್ದಾರೆ. ಹೀಗಾಗಿ ನಾವು ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ಕೊಳ್ಳಿಕ್ಕೆ ಭಾಳ ನಾಚಿಕೆ ಆಗುವಂಥ ಸಂದರ್ಭ ಇದು. ಈತನಿಗೆ ಇನ್ಸ್ಟಾಗ್ರಾಮಲ್ಲಿ 2.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, 2.5 lakhs. ಫೇಸ್ಬುಕ್ನಲ್ಲಿ 4.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಈತ ನೋಡಲಿಕ್ಕೆ ಭಾಳ ಸುಂದರವಾಗಿದ್ದಾನೆ. ಈತನ ಫೋಟೋ, ಈತನ ಪ್ರೊಫೈಲ್ ನೋಡಿದ ತಕ್ಷಣ ಭಾಳಷ್ಟು ಜನ ಈತನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಈತ ಆಕ್ಸೆಪ್ಟ್ ಮಾಡಿ ಅವರ ಡಾಟಾವನ್ನೆಲ್ಲ ನೋಡ್ತಾನೆ. ಡಾಟಾ ನೋಡಿದಾಗ ಯಾರು ಈತನ ಬಲೆಗೆ ಬೀಳಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವುದನ್ನು ಗಮನಿಸ್ತಾನೆ. ಅವರಿಗೆ ಮೆಸೇಜ್ಗಳನ್ನು ಹಾಕ್ತಾನೆ, ಎನ್ಕ್ರಿಪ್ಟೆಡ್ ಮೆಸೇಜ್ಗಳನ್ನು ಕಳಿಸಿ ಅವ್ರ ಜೊತೆ ಸಂಪರ್ಕವನ್ನು ಸಾಧಿಸ್ತಾನೆ. ಅದಾದ ಮೇಲೆ ಅವರಿಗೆ ಮೊದಲು ಹೇಳ್ತಾನೆ, ನೀವು ಕೇವಲ ಒಂದಷ್ಟು ಪ್ರಿಂಟ್ ಮಾಡಿದ ಪೋಸ್ಟ್ಗಳನ್ನು ಅಲ್ಲಲ್ಲಿ ಹಂಚಿ ಬರಬೇಕು ಅಂತ ಹೇಳ್ತಾನೆ. ಅದಾದ ಮೇಲೆ
ಒಂದು ವಸ್ತುವನ್ನು ನಿಮ್ಮ ಊರಲ್ಲಿ ಕೊಡ್ತೀವಿ, ಅದು ತೊಗೊಂಡೋಗಿ ಇನ್ನೊಬ್ಬರಿಗೆ ತಲುಪಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಈತ ಆಯ್ಕೆ ಮಾಡಿಕೊಂಡಿರುವಂಥ ಜಾಗಗಳನ್ನು ನೋಡ್ಬೇಕು ನೀವು. ಪಟಿಯಾಲ, ಪಂಜಾಬದ ಭಾಳ ಸೂಕ್ಷ್ಮವಾದಂಥ ಪ್ರದೇಶಗಳಿವೆಲ್ಲ. ಪಟಿಯಾಲ, ಕಪೂರ್ತಲ, ಅಂಬಾಲ, ಜಲಂಧರ್, ಪಠಾಣ್ಕೋಟ್, ಈ ಪ್ರದೇಶಗಳಲ್ಲಿ ನೆಟ್ವರ್ಕು. ಜೊತೆಗೆ ಕೇಂದ್ರ ರಾಜಧಾನಿಯ ಮೇಲೆ ಈತನ ನಿಗಾ. ಈತ ಕೆಲಸ ಕೊಡ್ತಾ ಇದ್ದದ್ದು ಹೇಗೆ? ಈತ ಕೆಲಸ ಕೊಡ್ತಿದ್ದು ಹೇಗೆ ಅಂತಂದರೆ, ನಿಮಗೊಂದಿಷ್ಟು ಒಬ್ಬ ವ್ಯಕ್ತಿ ಬಂದು ನಿಮಗೆ CCTV ಕ್ಯಾಮ್ರಾಗಳನ್ನು ಕೊಡ್ತಾರೆ, ಹೋಗಿ ಅಂತಲ್ಲಿ ಫಿಕ್ಸ್ ಮಾಡಿ ಬರ್ಬೇಕು, ಅಷ್ಟೇ ನೀವು ಮಾಡ್ಬೇಕಾದ ಕೆಲಸ. ಯಾಕೆ, ಯಾರಿಗೆ, ಏನು, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಒಂದು CCTV ಕ್ಯಾಮ್ರಾವನ್ನು ನೀವು ಅಲ್ಲಿ ಫಿಕ್ಸ್ ಮಾಡಿ ಬಂದುಬಿಟ್ರೆ ನಿಮಗೆ ಇಷ್ಟು ದುಡ್ಡನ್ನು ಕೊಡ್ತೀನಿ ಅಂತ. ಒಂದು ಉದಾಹರಣೆ ಹೇಳ್ತೀನಿ. 21 ನವಂಬರ್ 2025 ಗುರುದಾಸ್ಪುರ್ನ ಒಬ್ಬ ಯುವಕನಿಗೆ ಹೇಳಲಾಗತ್ತೆ, ನೀನು ಹೋಗಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಬ್ಯಾಗನ್ನು ಕೊಡ್ತಾರೆ, ಆ ಬ್ಯಾಗನ್ನು ತೊಗೊಂಡು ಹೋಗಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೊಡುತ್ತೆ. ಆತ ಬೈಕಲ್ಲಿ ಬಂದ, ಬ್ಯಾಗ್ ಇಸ್ಕೊಂಡ, ಬ್ಯಾಗನ್ನು ಇಸ್ಕೊಂಡು ಇನ್ನೊಬ್ಬರು ಕೊಟ್ಟ. ಆ ಇನ್ನೊಬ್ಬ ವ್ಯಕ್ತಿಗೆ ಹೇಳಲಾಗತ್ತೆ, ನೀನು ಹೋಗಿ ನೀನು ಪೊಲೀಸ್ ಸ್ಟೇಷನ್ ಮೇಲೆ ಹ್ಯಾಂಡ್ ಗ್ರೆನೇಡನ್ನು ಬಿಸಾಕಿ ಬೈಕಲ್ಲಿ ಪಾರಾರೆ ಆಗಬೇಕು. ಒಬ್ಬ ಮೊದಲು ಹ್ಯಾಂಡ್ಲರು, ಲೋಕಲ್ ಹ್ಯಾಂಡ್ಲರು ಒಬ್ಬ ಬೈಕ್ನಲ್ಲಿ ಬಂದಂಥ ಒಂದು ಕರಿಯ ಬ್ಯಾಗನ್ನು ಇಸ್ಕೊತಾನೆ. ಆತ ಇನ್ನೊಬ್ಬ ವ್ಯಕ್ತಿಗೆ ಯಾವ ಚೌಕಿಯಲ್ಲಿ ಹೇಳಲಾಗಿತ್ತು ಆ ಚೌಕಿಯ ಹೊರಗಡೆ ಹೋಗಿ ಆತನಿಗೆ ಕೊಡ್ತಾನೆ. ಆತನ ಕೆಲಸ ಅಷ್ಟೇ, ಪೆಡ್ಲರ್ಗಳ ಕೆಲಸ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದನ್ನ ಕಳಿಸಿಕೊಡುವುದು ಮಾತ್ರ ಅವ್ರ ಜವಾಬ್ದಾರಿ. ಯಾರು ತಂದು ಕೊಟ್ಟರು ಮತ್ತು ಯಾರು ಕೊಡ್ತೀನಿ, ಇಬ್ಬರ ಹೆಸರು ಅವ್ರಿಗೆ ಗೊತ್ತಿರೋದಿಲ್ಲ. ಆ ಇಸ್ಕೊಂಡ ವ್ಯಕ್ತಿಗೆ ಒಂದು ಇನ್ಫಾರ್ಮೇಷನ್ ಕೊಡಲಾಗತ್ತೆ, ನೀನು ಏನಿಲ್ಲ, ನೀನು ಬೈಕಲ್ಲಿ ನಿನ್ನ ಕೈಯಲ್ಲಿ ಒಂದು ಹ್ಯಾಂಡ್ ಗ್ರೆನೇಡ್ ಇರುತ್ತೆ, ಅದನ್ನ ಬಿಸಾಕೋದು ಹೋಗ್ಬಿಡೋದು ನೀನು. ಆಮೇಲೆ ನೀನು ಯಾರಿಗೂ ಕಾಣಿಸ್ಬಾರ್ದು. ಯಾರು ಹೇಳಿದರು, ಯಾಕೆ ಹೇಳಿದ್ರು, ಇದರ ಹಿಂದೆ ಉದ್ದೇಶ ಏನು ಆತನಿಗೂ ಗೊತ್ತಿಲ್ಲ. ಆತ ಮುಂಚೆ ದುಡ್ಡು ಇಸ್ಕೊತಾನೆ, ಹ್ಯಾಂಡ್ ಗ್ರೆನೇಡ್ ಇಸ್ಕೊತಾನೆ, ಒಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ಒಬ್ಬ ವ್ಯಕ್ತಿ ನಿರಾಕರಣೆ ಮಾಡ್ತಾನೆ. ನಿರಾಕರಣೆ ಮಾಡಿದ ತಕ್ಷಣ ಮತ್ತೊಬ್ಬನನ್ನು ಅಪಾಯಿಂಟ್ ಮಾಡಲಾಗತ್ತೆ. ಆತ 25 ನವಂಬರ್ 2025 ಗುರುದಾಸ್ಪುರ್ನ ಪೊಲೀಸ್ ಠಾಣೆ ಮೇಲೆ ಹ್ಯಾಂಡ್ ಗ್ರೆನೇಡನ್ನು ಬಿಸಾಕ್ಬರ್ತಾರೆ. ಯಾವ ರೀತಿ ನೆಟ್ವರ್ಕ್ ನಡೆಯುತ್ತೆ ಅನ್ನೋದನ್ನು ನಿಮ್ಗೆ ನಾನು ಹೇಳ್ತಾ ಇರೋದು. ಇದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ವ್ಯಕ್ತಿಗಳ ನೆಟ್ವರ್ಕನ್ನು ಡೆವಲಪ್ ಮಾಡಿ, ಅವರ ಜೊತೆ ಸಂಪರ್ಕವನ್ನು ಸಾಧಿಸಿ, ಅವರ ಗ್ರೂಪ್ಗಳನ್ನು ಮಾಡಿ, ಬೇರೆ ಬೇರೆ ಕಡೆ ಅವರನ್ನು ಪ್ಲ್ಯಾಂಟ್ ಮಾಡಿ, ಅವರನ್ನು ಸ್ಲೀಪರ್ ಸೆಲ್ಗಳ ರೀತಿ ಬಳಸೋದು. ಅವರ ಸಂದರ್ಭ ಬಂದಾಗ ಅವರ ಕೆಲಸಗಳನ್ನು ಮಾಡಬೇಕು. ಇಂಥದ್ದೊಂದು ದೊಡ್ಡ ನೆಟ್ವರ್ಕನ್ನು ಕಳೆದ 1 ತಿಂಗಳಿಂದ ನಿರಂತರವಾಗಿ, ಈ ಕಡೆ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಆ ಕಡೆ ಸಂಸತ್ನಲ್ಲಿ ಅಧಿವೇಶನ ನಡೀತಾ ಇದೆ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಇದೆ. ಈ ಮಧ್ಯೆ 12-14 ರಾಜ್ಯಗಳಲ್ಲಿ ಈ ರೀತಿಯಾದಂಥ ಪ್ಲಾಂಟ್ ಮಾಡಿದಂಥ ಮಾಹಿತಿ ಇಂಟೆಲಿಜೆನ್ಸ್ಗೆ ಬರುತ್ತೆ. ಇಷ್ಟನ್ನು ವಿಫಲಗೊಳಿಸಬೇಕಾದಂಥ ಬಹಳ ದೊಡ್ಡದಾದಂಥ ದುಸ್ಸಾಧ್ಯ, ಅಸಾಧ್ಯ, ಹ್ಯೂಮನ್ಲಿ ಇಂಪಾಸಿಬಲ್ ಅನಿಸುವ ರೀತಿ ಇರುವಂಥ ದೊಡ್ಡದಾದಂಥ ಷಡ್ಯಂತ್ರವನ್ನು ಸಂಪೂರ್ಣ ವಿಫಲಗೊಳಿಸಬೇಕಾದಂಥ ಸವಾಲಿರುತ್ತೆ. ಇದೆಲ್ಲವನ್ನು ಭೇದಿಸಿ ಸಾಕ್ಷ್ಯಾಧಾರ ಸಹಿತ ಅಮಿತ್ ಶಾ ಅವರು ಟ್ವೀಟ್ ಮಾಡ್ತಾರೆ. ಈತನ ಹೆಸರು ಹೇಳ್ತಾರೆ, ಶಹಜಾದ್ ಭಾಟಿ. ಈತ ಪ್ರಾಯಶಃ ಬ್ರಾಜಿಲ್ನಿಂದ ಈ ವಿಡಿಯೋ ಮಾಡಿದ್ದಾನೆ ಅನ್ನುವಂಥ ಅನುಮಾನ ಇದೆ. ದಕ್ಷಿಣ ಅಮೆರಿಕದ ಬ್ರಾಜಿಲ್ನಿಂದ ಈತ ಫೋನ್ ಮಾಡಿದ್ದಾನೆ ಅಂತ ಮಾಡಿ ಈ ರೀತಿ ವಿಡಿಯೋ ಮಾಡಿ ಹಾಕಿದ್ದಾನೆ ಅಂತ. ದುಬೈನಿಂದ ಮಾಡಿರುವ ಸಾಧ್ಯತೆಯಿಂದ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ದುಬೈನಲ್ಲಿ ನೆಟ್ವರ್ಕನ್ನು ಈಗ ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾಳ ಕಷ್ಟ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಈತ ಅಲ್ಲಿ ಕೂತು ಭಾರತ ದೇಶದಲ್ಲಿ ಜಂತರ್ ಮಂತರ್ನಲ್ಲಿ ಗಲಾಟೆ ಮಾಡಿಸಬಲ್ಲ, ಭಾರತ ದೇಶದಲ್ಲಿ ಸರ್ಕಾರವನ್ನು ಕೆಡುವಂಥ ಪ್ರಯತ್ನವನ್ನು ಮಾಡಬಲ್ಲ. ಯಾಕೆ ಮಾತು ಹೇಳ್ತೀನಿ? ಯಾಕೆಂದರೆ ಈತ ವಿಡಿಯೋದಲ್ಲಿ ಈ ಶಹಜಾದ್ ಭಟ್ಟಿ ಒಂದು ಮಾತು ಹೇಳ್ತಾನೆ, ಚುನಾವಣೆ ಬಂದ ಸಂದರ್ಭದಲ್ಲಿ ನಮ್ಮನ್ನು ಹಿಡಿದುಕೊಂಡು ಈ ರೀತಿ ಲಾಭವನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ನಾವು ಕಳೆದ 5 ವರ್ಷಗಳಿಂದ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಈ ರೀತಿ ಪ್ಲಾಂಟ್ ಮಾಡಿದ್ದೀವಿ. ಈಗ ಪಂಜಾಬ್ ಚುನಾವಣೆ ಅಂದರೆ ಈ ಸಂದರ್ಭದಲ್ಲಿ ನಮ್ಮನ್ನು ಹಿಡಿದಿದ್ದಾರೆ, ಇಷ್ಟು ದಿವಸ ಯಾಕೆ ಹಿಡಿಲಿಲ್ಲ? ಹಾಗಾದರೆ ನಿಮ್ಮ ಬೇಹುಗಾರಿಕೆ ವಿಫಲ ಆಗಿದೆ ಅಂತ ಅರ್ಥ ಅಲ್ವಾ ಅಂತ ಈತ ಸವಾಲನ್ನು ಹಾಕ್ತಾನೆ. ನೋಡಿ, ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ವಿಧ್ವಂಸಕ ಸಂಘಟನೆ, ಇದಕ್ಕೆ ತುಂಬ ಅರ್ನಬ್ ಗೋಸ್ವಾಮಿ ಭಾಳ ಚೆನ್ನಾಗಿ ಹೇಳ್ತಾರೆ ಇವ್ರ ಬಗ್ಗೆ. ಗೂಂಡೆ ಲೋಗ್ ಹೈ ಓ ಸಬ್ ಗೂಂಡೆ ಅಂದರ್ ಡಾಲೋ ಇನ್ಕೋ ಅಂತ ಹೇಳ್ತಾರೆ. ಇವರೆಲ್ಲ ಗೂಂಡಾಗಳಿವರು, ದೇಶ ವಿರೋಧಿ ಶಕ್ತಿಗಳು. ಇವ್ರನ್ನ ಮೊದಲು ಅರೆಸ್ಟ್ ಮಾಡಬೇಕು, ಆಮೇಲೆ ಎನ್ಕ್ವೈರಿ ಮಾಡಬೇಕು. ಇವ್ರು ತಪ್ಪು ಮಾಡಿದ್ದನ್ನು ಕಂಡು ಹಿಡಿದು ಆಮೇಲೆ ಅರೆಸ್ಟ್ ಮಾಡೋದಲ್ಲ, ಮೊದಲು ಅರೆಸ್ಟ್ ಮಾಡೋದು, ಆಮೇಲೆ ಇವ್ರು ತಪ್ಪೇನು ಮಾಡಿದಾರೆ ಕಂಡು ಹಿಡಬೇಕು. ಯಾಕೆಂದರೆ ಇವರು ಮಾಡಿರುವಂಥ ಕೆಲಸ ಹಂಗಿದೆ. ಇದ್ದಕ್ಕಿದ್ದ ಹಾಗೆ ಜಂಜಿ ಅನ್ನುವಂಥ ಒಂದು ಹೊಸ ಪ್ರೊಪಗ್ಯಾಂಡಾ ಸೃಷ್ಟಿ ಮಾಡಿ ಇಡೀ ಭಾರತ ದೇಶದಾದ್ಯಂತ ಒಂದು ಅರಾಜಕತೆ ಸೃಷ್ಟಿ ಮಾಡೋ ಮಟ್ಟಿಗೆ ಹೋಗಿದ್ದಾರೆ. ನಿನ್ನ ಆತ ಹೇಳ್ತಾನೆ, PM ಕೇರ್ಸ್ ಫಂಡಲ್ಲಿ 8,500 ಕೋಟಿ ರೂಪಾಯಿ ಇದೆ. ಆ ದುಡ್ಡನ್ನು ಬಳಸಿ ಈ ದೇಶದಲ್ಲಿ ಸುಮಾರು ಸಾವಿರಾರು ಶಾಲೆಗಳನ್ನು ಉದ್ಧಾರ ಮಾಡ್ಬೋದಲ್ವಾ ನರೇಂದ್ರ ಮೋದಿ ಅವರು ಅಂತ ನರೇಂದ್ರ ಮೋದಿಗೆ ಚಾಲೆಂಜ್ ಮಾಡ್ತಾನೆ. ಸ್ಟೇಟ್ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್, ಹೆಲ್ತ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್.
ಆಯಾ ರಾಜ್ಯಗಳು ತಮ್ಮ ಶಾಲೆಗಳ ಕಾಯಕಲ್ಪವನ್ನು ಮಾಡಬೇಕು, ಪಠ್ಯಪುಸ್ತಕಗಳನ್ನು ಮಾಡಿಸಬೇಕು, ಶಿಕ್ಷಕರ ನೇಮಕಾತಿ ಮಾಡಬೇಕು, ಇಡೀ ವ್ಯವಸ್ಥೆಯನ್ನು ನೋಡ್ಕೋಬೇಕಾದ ಕೆಲಸ ಆಯಾ ರಾಜ್ಯಗಳದು. ನರೇಂದ್ರ ಮೋದಿ PM ಕೇರ್ ಫಂಡ್ ತರಬೇಕಂತೆ, ತಂದು ದೇಶದಲ್ಲಿರುವಂಥ ಶಾಲೆಗಳನ್ನ ಉದ್ಧಾರ ಮಾಡಬೇಕಂತೆ. ಈತ ರಾತ್ರೋರಾತ್ರಿ ತನ್ನ ಗುಂಪನ್ನು ಕಟ್ಕೊಂಡ್ಬಂದು ಶಾಲೆ ಹತ್ರ ನಿಂತು ಈತ ಭಾಷಣವನ್ನು ಮಾಡ್ತಾನೆ ಈ ಅಭಿಜಿತ್ ದೀಪ್ಗೆ. ಇನ್ನೊಬ್ಬ ಹೇಳ್ತಾನೆ ನಾನು ಅಲ್ಲಿ ಪಶ್ಚಿಮ ಬಂಗಾಳದ ಶಾಲೆಗಳನ್ನ ಉದ್ಧಾರ ಮಾಡ್ತೀನಿ ಅಂತ ಇನ್ನೊಬ್ಬ ಹೋಗ್ತಾನೆ. ಇನ್ನೊಬ್ಬ ಹೇಳ್ತಾನೆ ಆತ ರಾಂಕ. ಇನ್ನೊಬ್ಬ ದಾಸ್ ಅಂತ ಹೇಳ್ತಾನೆ ಈ ದೇಶದ ಕಾನೂನಿನ ಮೇಲೆ ನಂಗೆ ನಂಬಿಕೆ ಇಲ್ಲ, ಸುಪ್ರೀಂ ಕೋರ್ಟ್ನವ್ರು ಮಾಡಿರುವಂಥ ಹೈ ಪವರ್ ಕಮಿಟಿನ ನಾವು ಅದೇಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ, ಅವ್ರು ಮಾಡುವಂಥ ಅಪಾಯಿಂಟ್ ಮಾಡುವಂಥ ವ್ಯಕ್ತಿಗಳು ಸಾಚಾ ಇದ್ದಾರೆ ಅನ್ನುವಂಥದ್ದು ಯಾವ ಗ್ಯಾರಂಟಿ ಅಂತ ಆತ ಪ್ರಶ್ನೆ ಮಾಡ್ತಾನೆ. ಇದ್ರ ಮಧ್ಯೆ ಆಲ್ಫಾಗಳನ್ನು ಹಿಡ್ಕೊಂಡಿದ್ದಾರೆ. ಈ ಆಲ್ಫಾ ಬೀಟಾ ಗಾಮಾ ಇವು ನನಗೆ ಅರ್ಥ ಆಗಲಾರದಂಥ ವಿಚಾರಗಳು ಅಂಥದನ್ನು ಬಿತ್ತಿ ವಿಷಬೀಜ ಬಿತ್ತಿ ಭಾರತ ದೇಶವನ್ನು ಅಭದ್ರಗೊಳಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ನೋಡಿ ಮಜಾ ನೋಡಿ, ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನದ ISIನಿಂದ ಈತ ಓಡಿ ಬಂದರು. 2015 ಓಡಿ ಬರ್ತಾನೆ. ಅಲ್ಲಿಯೂ ಇನ್ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಈ ಶಹಜಾದ್ ಭಟ್ಟಿ ಮೇಲೆ ಪಾಕಿಸ್ತಾನದಲ್ಲಿ ಕೇಸ್ಗಳಿದ್ದಾವೆ. ಆದರೆ ಪಾಕಿಸ್ತಾನದ ISI ಈತನನ್ನು ಸಾಕುವುದು ಅಷ್ಟೇ ಅಲ್ಲ, ಆತನಿಗೆ ಹೇಗೆ ಭಾರತದಲ್ಲಿ ಅಭದ್ರಗೊಳಿಸುವಂಥ ಉಗ್ರ ಕೃತ್ಯ ನಡೆಸಬೇಕು ಅಂತ ತರಬೇತಿಯನ್ನು ಕೊಟ್ಟು ಕಳಿಸಿದೆ. ಇಲ್ಲಿ ಈತ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕೆಲಸ ಮಾಡ್ತಾರೆ. ಈಗ ಹೇಳಿ, ಈ ಜಿರಳೆಗಳು ಕೇವಲ ಅಡುಗೆ ಮನೆ ಗಟರು ಅಂಥಲ್ಲಿರೋ ಮಾತ್ರನ, ಅಥವಾ ಅದನ್ನು ಮೀರಿಡಿ ದೇಶವನ್ನೇ ನುಂಗಿ ನೀರು ಕುಡಿಬೇಕನ್ನುವಂಥ ದೊಡ್ಡ ಮೂಢ ಸಪರಂಡಿ ಮಾಡಿದಂಥ ಕ್ರಿಮಿಗಳು ಅನ್ನೋದನ್ನು ಹೇಳಿ. ಇದಕ್ಕಿಂತ ಹೆಚ್ಚು ನಾನೇನು ಹೇಳಲಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.